ಇನ್ನು ಮುಖ್ಯಮಂತ್ರಿಗಳ ಕುರ್ಚಿಯ ಸುತ್ತ ಮತ್ತೆ ರಾಜಕೀಯದ ಆಟ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಮೊನ್ನೆ KN ರಾಜಣ್ಣ ಅವರು ನೀಡಿದಂತ ಸ್ಟೇಟ್ಮೆಂಟ್ ಇತ್ತಲ್ಲ, ಕ್ರಾಂತಿ ಸದ್ಯದಲ್ಲೇ ಆಗುತ್ತೆ ಸೆಪ್ಟೆಂಬರ್ ಸಂದರ್ಭದಲ್ಲಿ ಅಂತ ಹೇಳಿ. ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದ್ರೆ ಪುಕಾರುಗಳಂತೂ ಬಹಳಷ್ಟು ಗರಿಬಿಚ್ಚಿ ಹಾರಾಡೋದಕ್ಕೆ ಶುರುವಾಗಿದೆ. ಇದೀಗ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತವ್ರು ಕೂಡ ಮತ್ತೆ ನಿಧಾನಕ್ಕೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಹೌದು, ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲ ಡಿಸೈಡ್ ಆಗೋಗ್ಬಿಟ್ಟಿದೆ, ನಮಗೂ ಗೊತ್ತಿದೆ ಈ ವಿಷಯ. ಇನ್ನು 3 ತಿಂಗಳಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಷ್ಟ್ರ ಮಟ್ಟಿಗೆ ಕೆಲವರು ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಇನ್ ಕೆಲವರು ಇದೆಲ್ಲ ಸಾಧ್ಯನೇ ಇಲ್ಲ ಅನ್ನುವಂತ ರೀತಿಯಾಗಿ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತವ್ರು ಕೂಡ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ KN ರಾಜಣ್ಣ ಅವರ ಕ್ರಾಂತಿ ಸ್ಟೇಟ್ಮೆಂಟ್ ನ ನಂತರದಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ವಿಚಾರವಾಗಿ ಏನೇನೆಲ್ಲ ಈಗ ಪುಕಾರ್ಗಳು ಶುರು ಆಗ್ತಾ ಇದೆ, ಬನ್ನಿ ರಿಪೋರ್ಟ್ ನೋಡ್ಕೊಳ್ಳೋಣ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ, ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ. ಒಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ದೆಹಲಿಯಲ್ಲಿ ಇದ್ವಿ ನಾವೆಲ್ಲರೂ ಕೂಡ ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅಂತ್ಯಕ್ಕಂತೆ ಊಹಾಪೋಹಗಳು ಮಾತ್ರ. ನನಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಹೊಸ CM ಮಾಡ್ತಾರೆ. ಅಶೋಕ್ ಜ್ಯೋತಿಷ್ಯ ಅಷ್ಟಾಲಜಿ ಕಲ್ತಿದ್ರೆ ನಾನು ಅದನ್ನ ಭೇಟಿ ಮಾಡಿದ್ದೆ. ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗ್ಬೇಕು. ಸಿಎಂ ಕುರ್ಚಿಯ ಕಾದಾಟದಿಂದ ಕಾಂಗ್ರೆಸ್ ಪಾಳೆಯ ಬಿಸಿಯಾಗಿದೆ. ಸಚಿವ KN ರಾಜಣ್ಣ ಕ್ರಾಂತಿ ಅಂತ ಪದ ಬಳಸಿದ್ದೇ ತಡ, ಮುಖ್ಯಮಂತ್ರಿ ಸ್ಥಾನದ ಮಹಾಯುದ್ಧವೇ ನಡೀತಿದೆ. ನಿನ್ನೆಯವರೆಗೆ ಸಿದ್ದರಾಮಯ್ಯ ಆಪ್ತ ಬಣದ ನಾಯಕರು ಅದ್ಯಾವ ಬದಲಾವಣೆಯೂ ಆಗಲ್ಲ ಅಂತಿದ್ರು. ಆದ್ರೀಗ ಈ ಅಖಾಡಕ್ಕೆ DK ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಬರೀ ಎಂಟ್ರಿ ಅಲ್ಲ, DKಗೆ CM ಪಟ್ಟ ಅಂತ ಕಡ್ಡಿ ಮುರಿದಂತೆ ಹೇಳ್ತಿದ್ದಾರೆ. 3 ತಿಂಗಳಲ್ಲಿ DK CM ಆಗ್ತಾರೆ ಎಂದ ಕೈ ಶಾಸಕ. ಊಹಾಪೋಹ ಅಂತ ಅಲ್ಲಗಳೆದ ಸಿದ್ದು ಆಪ್ತ ಮಹದೇವಪ್ಪ. ರಾಜಣ್ಣ ಕ್ರಾಂತಿಯ ಕಿಡಿ ಹೊತ್ತಿಸಿದ ಬೆನ್ನಲ್ಲೇ CM ಬದಲಾಗ್ತಾರ ಅನ್ನೋ ಚರ್ಚೆಯ ಕಾವೇರಿತ್ತು. ಇದಕ್ಕೆ ನಿನ್ನೆ ಪ್ರತಿಕ್ರಿಯೆ ಕೊಟ್ಟಿದ್ದ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೈಕಮಾಂಡ್ CM ಬೆನ್ನಿಗೆ ನಿಂತಿದೆ, ಯಾವ ಬದಲಾವಣೆಯೂ ಆಗಲ್ಲ ಅಂದಿದ್ರು. ಆದ್ರೆ DK ಬಣದಲ್ಲಿ ಕಾಣಿಸಿಕೊಂಡಿರೋ ಕೈ ಶಾಸಕ ಇಕ್ಬಾಲ್ ಹುಸೇನ್ ಈ ಮಾತಿಗೆ ಸೆಡ್ಡು ಹೊಡೆಯುವಂತೆ ಮಾತನಾಡಿದ್ದಾರೆ. ಇನ್ನು 3 ತಿಂಗಳಲ್ಲಿ DK CM ಆಗ್ತಾರೆಂದು ಕಿಚ್ಚು ಹೊತ್ತಿಸಿದ್ದಾರೆ. ಮೊದಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ, ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ. ಶಾಸಕರು ಕೂಡ ಅವ್ರ ಪರವಾಗಿದೆ. ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಹೇಳ್ತೀನಲ್ಲ, ಈಗ ಏನ್ ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ, ಅದೇ ಹೇಳ್ತಾ ಇದ್ದೀರ ಎಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ನನ್ನ ಕಾನ್ಫಿಡೆನ್ಸ್ ಸಂಪೂರ್ಣವಾಗಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಇಷ್ಟೇ ಅಲ್ಲ, ಸರ್ಕಾರ ರಚನೆಯಾದ ಹೊತ್ತಲ್ಲಿ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿತ್ತಂತೆ. ಈ ಬಗ್ಗೆ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಪ್ಪಂದಕ್ಕೆ ತಾವೇ ಸಾಕ್ಷಿ ಅಂತಲೂ ಪರೋಕ್ಷವಾಗಿ ಹೇಳಿದ್ದಾರೆ. ಆದ್ರೆ ಈ ಮಾತನ್ನ HC ಮಹದೇವಪ್ಪ ತಳ್ಳಿ ಹಾಕಿದ್ದಾರೆ. ನೋಡಿ, ನಾವು ಆ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಲೇ ಇದ್ವಿ, ದೆಹಲಿಯಲ್ಲೇ ಇದ್ವಿ ನಾವೆಲ್ಲರೂ ಕೂಡ. ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೆಲ್ಲರಿಗೂ ಗೊತ್ತಿದೆ. ಅವತ್ತೆಲ್ಲರೂ ಕೂಡ ಅದು ಅವ್ರಿಗೆ ಕೇಳ್ಕೋಬೇಕು. ನಾನಂತೂ ಇರಲಿಲ್ಲ. ಆ ತರದ ಒಪ್ಪಂದಗಳು ನಮ್ಗಳಿಗೆ ಯಾರಿಗೂ ಗೊತ್ತಾಗಲ್ಲ. ಅದೇನಿದ್ರು ಹೈಕಮಾಂಡ್ ಹೇಳುವಂತ ಮಾತವಿನ ಅವು ಅಂತ್ಯಕ್ಕಂತೆ ಊಹಾಪೋಹಗಳು ಮಾತ್ರ. ಬದಲಾವಣೆ ಶತಸಿದ್ಧ ಅನ್ನೋದು ಇಕ್ಬಾಲ್ ಹುಸೇನ್ರ ಮಾತು. ಆದ್ರೆ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ ಅಂತ ಸಚಿವ HC ಮಹದೇವಪ್ಪ ಹೇಳ್ತಿರೋದು ಕೈಮನೆಯ ಗೊಂದಲಕ್ಕೆ ಕನ್ನಡಿ ಹಿಡಿದಂತಿದೆ. ಎಲ್ಲರೂ ಕೂಡ ಸಾಕಷ್ಟು ಜನ ಇದಕ್ಕೆ ಯಾರ್ಯಾರು ಯಾವ್ಯಾವ ಧರ್ಮದವರೆಲ್ಲ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡ್ತಾರೆ. ಇವತ್ತು ಸನ್ನಿವೇಶದಲ್ಲಿ ಒಂದು ಬದಲಾವಣೆ ಬೇಕಂತ ಕೇಳ್ತಾ ಇದ್ದಾರೆ. ಬದಲಾವಣೆ ಆಗ್ತದೆ, ಅದಕ್ಕೇನು ಕ್ರಾಂತಿ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಕಾಂಗ್ರೆಸ್ ಸರ್ಕಾರದ ಸ್ಥಿರತೆ ಮತ್ತು ಅಸ್ತಿತ್ವದ ಬಗ್ಗೆ ಯಾವ ಗೊಂದಲಗಳನ್ನೂ ಇಲ್ಲ. DK ಅಶೋಕ್ ಮಧ್ಯೆ ಭವಿಷ್ಯದ ಬಡಿದಾಟ. ಇನ್ನು ನಿನ್ನೆ ಮಾತನಾಡಿದ್ದ ಅಶೋಕ್ ಹೊಸ CM ದಸರಾ ಮಾಡ್ತಾರೆ ಅಂತ ಭವಿಷ್ಯ ನುಡಿದಿದ್ರು. ಇದಕ್ಕೆ ವ್ಯಂಗ್ಯ ಮಾಡಿದ್ದ DK ಯಾವಾಗ ಜ್ಯೋತಿಷ್ಯ ಕಲಿತರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಮಾತಿಗೂ ಕುಹಕವಾಗಿರೋ ಅಶೋಕ್ DKಗೆ ನ್ಯಾಚುರಲ್ ಯೋಗ ಇಲ್ಲ, ಬಡಿದಾಡಿಯೇ ಪಡೆದುಕೊಳ್ಬೇಕು ಅಂದಿದ್ದಾರೆ.
ನನ್ಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಪಕ್ಕ ಹೊಸ CM ಮಾಡ್ತಾರೆ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಭವಿಷ್ಯನ ನಾನು DK ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ. ನೋಡಪ್ಪ, ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ. DK ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗ್ಬೇಕು. ಕಾಂಗ್ರೆಸ್ಗೂ ನಿಮಗೂ ಏನ್ ಸಂಬಂಧ ಅಂತ ಸಚಿವ HC ಮಹದೇವಪ್ಪ ಪ್ರಶ್ನಿಸಿದ್ರು. ಇದಕ್ಕೆ ಕೆರಳಿದ ಅಶೋಕ್, ನಿಮ್ಮ ಪಕ್ಷದವರೇ ಟೀಕಿಸುತ್ತಿದ್ದಾರಲ್ಲ ಅಂದ್ರು. ಅಶೋಕ್ ಇಸ್ ನಾಟ್ ಎ Congress High Command. He is a opposition leader in BJP party. They have nothing to speak about the Chief Minister post and Congress. ಅಷ್ಟು ನಾನು ಹೇಳಿದ್ರೆ ತಪ್ಪು ಅಂತೀರಾ. ನಿಮ್ ಪಾರ್ಟಿಯವ್ರು ಹೇಳೋದನ್ನ ಅವ್ರ ಬಾಯಿ ಮುಚ್ಚಿಸಕ್ಕಾಗಲ್ಲ ಅಂದ್ರೆ ನಮ್ಮ ಬಾಯಿ ಯಾಕೆ ಮುಚ್ಚಿಸಕ್ ಬರ್ತೀರಾ ನೀವು? ರಾಜಣ್ಣ ಹೊತ್ತಿಸಿದ ಕ್ರಾಂತಿಯ ಬೆಂಕಿ CM ಕುರ್ಚಿಯನ್ನ ಸುತ್ತಿಕೊಂಡಿದೆ. ಬದಲಾವಣೆ ಶತಸಿದ್ಧ ಅಂತ ಒಂದು ಬಣ ಹೇಳ್ತಿದ್ರೆ, ಯಾವ ಬದಲಾವಣೆ ಕೂಡ ಆಗಲ್ಲ ಅಂತ ಮತ್ತೊಂದು ಬಣ ಪಣ ತೊಟ್ಟಿದೆ. ಈ ನಡುವೆ ರಾಜ್ಯ ರಾಜಕಾರಣ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಹೊರಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.